ಯಾರು ಬೇಕಾದ್ರೂ ಕಲಿಬಹುದು ಸರ್. ಇದಕ್ಕೇನು ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ. 8ನೇ ಕ್ಲಾಸ್ ಫೈಲ್ ಆಗಿರ್ಲಿ, 9ನೇ ಕ್ಲಾಸ್ ಫೈಲ್ ಆಗ್ಲಿ, SSLC ಫೈಲ್ ಆಗ್ಲಿ, ಸೆಕೆಂಡ್ ಪಿ ಫೈಲ್ ಆಗಿರ್ಲಿ, ಅಂಡ್ ಯಾವುದೇ ಇನ್ನು ಲೈಫ್ ಅಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋರ್ಗೆ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ಬೋದು ಸರ್. ಕೆಲಸ ಕಲಿಯೋದ್ರಿಂದ ಏನಂದ್ರೆ ನಿಮ್ಗೆ ಜಾಬ್ ಬೇಕಾದ್ರೆ ಜಾಬ್ ನಾವೇ ಕೊಡಿಸ್ತೀವಿ, ಇಲ್ಲ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ. 100% ಜಾಬ್ ಕನ್ಫರ್ಮ್ ಸರ್. ಅವ್ರು ಇಲ್ಲಿ ಅಡ್ಮಿಷನ್ ಗೆ ಅಂತ ಬರ್ತಾರಲ್ವಾ, ಆವತ್ತೇ ಅವ್ರ ಜಾಬ್ ನ ಕನ್ಫರ್ಮ್ ಮಾಡಿ ಆಮೇಲೆ ಅಡ್ಮಿಷನ್ ಮಾಡಿಸ್ಕೊಂಡು ಮೊಬೈಲ್ ಅಂಗಡಿ ನಡೆಸಬೇಕಾದ್ರೆ ಅವ್ನಿಗೆ ಏನೇನ್ ಟ್ರೈನಿಂಗ್ ಬೇಕೋ ಪ್ರತಿಯೊಂದು ನಾವು ಇಲ್ಲಿಂದಾನೆ ಕಳ್ಸಿಕೊಡ್ತೀವಿ. ಅವ್ರು ಯಾವ ಡಿಸ್ಟಿಕ್ ಇಂದ ಬಂದಿರ್ತಾರೋ ಅದೇ ಡಿಸ್ಟಿಕ್ ಅಲ್ಲಿ ನಾವು ಜಾಬ್ ಪ್ರೊವೈಡ್ ಮಾಡ್ತೀವಿ. ಟ್ರೈನಿಂಗ್ ಯಾವ ತರ ಕೊಡ್ತೀವಿ ಅಂತ ಹೇಳಿದ್ರೆ ಡೇ ಫಸ್ಟ್ ಇಂದಾನೆ ಆಗಿರೋ ಮೊಬೈಲ್ ಅವ್ರ ಕೈ ಕೊಡ್ತೀವಿ. ಸೊ ಅದನ್ನ ಅವ್ರು ರೆಡಿ ಮಾಡಿ ಆಚೆ ಹೋಗ್ಬೇಕು. ಕೋರ್ಸ್ ಇರೋದು ಬಂದು 25 ದಿನ ಇದೆ. ಬಂದು ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿ, ನಾವು ಮಾತಾಡೋ ರೀತಿ ಎಲ್ಲ ನೋಡಿ ಕೋರ್ಸ್ ಬೇಕಾದ್ರೆ ತಗೋಬಹುದು. ನಾವು ಹೇಳ್ಕೊಡೋ ರೀತಿ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಏನಾದ್ರು ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಅಮೌಂಟ್ ಏನಿದೆಯೋ ಅದನ್ನ ನಾವು ರಿಫಂಡ್ ಮಾಡ್ತೀವಿ. 100% ಮಾಡ್ತೀವಿ. ಇಲ್ಲಿ ಬಂದ್ರೆ ಯಾರು ಫ್ರಾಡ್ ಆಗ್ಬಾರ್ದು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ಏನೋ ಅದ್ಭುತವಾಗಿ ಮಾಡ್ತಾ ಇದ್ದೀರಾ ಏನೋ? ಸರ್ S9 ಗ್ರೂಪ್ ಇಂದ ಮೊಬೈಲ್ ಇನ್ಸ್ಟಿಟ್ಯೂಟ್ ನ ಸ್ಟಾರ್ಟ್ ಮಾಡಿದೀವಿ. ಇನ್ಸ್ಟಿಟ್ಯೂಟ್ ನೇಮ್ ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಂತ. ಸೊ ಇದ್ರಲ್ಲಿ ಏನಂದ್ರೆ ಒಂದು ಏನೂ ಗೊತ್ತಿಲ್ಲದೆ ಇರೋರು, SSLC ಫೈಲ್ ಆದವ್ರಾಗ್ಲಿ, ಸೆಕೆಂಡ್ ಪಿ ಫೈಲ್ ಆದವ್ರಾಗ್ಲಿ, ಡೆಲಿವರಿ ಬಾಯ್ಸ್ ಆಗ್ಲಿ, ಎಲ್ಲರಿಗೂ ಈ ಕೋರ್ಸ್ ಅವೈಲೇಬಲ್ ಇದೆ. ಇದಕ್ಕೇನು ಕ್ವಾಲಿಫಿಕೇಶನ್ ಏನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಸರ್. ನಾವೇ ಕೋರ್ಸ್ ಕಲ್ಸ್ಕೊಟ್ಬಿಟ್ಟು ನಾವೇ ಅವ್ರಿಗೆ ಜಾಬ್ ರೆಫರ್ ಮಾಡ್ತೀವಿ. ಜಾಬ್ ನೀವೇ ಕೊಡಿಸ್ತೀರಾ? ಹೌದು. ಜಾಬ್ ಯಾವ ತರ ರೆಫರ್ ಮಾಡ್ತೀವಿ ಅಂದ್ರೆ, ಈಗ ಸಪೋಸ್ ಒಂದು ಕೋಲಾರಿಂದ KGF ಇಂದ ಒಂದ್ ಇಬ್ರು ಸ್ಟೂಡೆಂಟ್ ಬಂದ್ರು ಅನ್ಕೊಳ್ಳಿ, KGF ಅಲ್ಲಿ ಅವ್ರಿಗೆ ಜಾಬ್ ಕೊಡಿಸ್ತೀವಿ. ಅವ್ರು ಇರೋ ಏರಿಯಾದಲ್ಲೇ ಜಾಬ್ ಕೊಡಿಸ್ತೀವಿ. ಓಕೆ ಸರ್. 100% ಕೊಡ್ತೀರಾ ಸರ್? 100% ಸರ್. ಸ್ಟಾರ್ಟಿಂಗ್ ಅವ್ರು ಎಲ್ಲಿ ಇವಾಗ ಅಡ್ಮಿಷನ್ ಮಾಡ್ಕೊಳಕ್ ಬರ್ತಾರಲ್ವಾ, ಅಡ್ಮಿಷನ್ ಆಗಿರೋ ದಿನಾನೇ ಅವ್ರಿಗೆ ಆ ಶಾಪ್ ಅಲ್ಲೇ ಕೆಲಸ ಇದೆ ಅಂತ ನಾವ್ ಹೇಳ್ಕೊಟ್ಬಿಟ್ಟು ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡ್ತೀರಾ ಸರ್? ಕೋರ್ಸ್ ಎಲ್ಲ ಏನು, ಎಷ್ಟು ಜನ ಬರ್ಬೋದು ಒಂದು ಬ್ಯಾಚ್ಗೆ, ದೂರದಿಂದ ಬರೋರ್ಗೆಲ್ಲ ಯಾವ ತರ, ಪ್ರತಿಯೊಂದು ಏನಾದ್ರು ಡೀಟೇಲ್ಸ್ ಕೊಡ್ತೀರಾ? ಸರಿ ಸರ್, ಕೊಡ್ತೀನಿ ಬನ್ನಿ ಸರ್. ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಆಲ್ಮೋಸ್ಟ್ ಟಾಪ್ ಎಕ್ವಿಪ್ಮೆಂಟ್ಸ್ ಸರ್. ಬೇರೆ ಕಡೆ ನಾವು ಕಂಪೇರ್ ಮಾಡಲ್ಲ. ಇದು ಬಂದು ಫಾರ್ವರ್ಡ್ ಅನ್ನೋ ಕಂಪ್ನಿ ಬಂದು ಪ್ರೀಮಿಯಂ ಕಂಪ್ನಿ ಸರ್. ಮೊಬೈಲ್ ಫೀಲ್ಡ್ ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಸೆನ್ಸರ್ ಆಕ್ಟಿವೇಟ್ ಆಗುತ್ತೆ. ಸೊ ನೀವೇನ್ ಕೆಲಸ ಮಾಡ್ತಿರೋ ಸಪೋಸ್ ಅಲ್ಲಿ ಇಟ್ಬಿಟ್ರೆ ಆಟೋಮೆಟಿಕ್ ಅದು ಆಫ್ ಆಗುತ್ತೆ. ಸೊ ಇದು ಬಂದು ಟಾಪ್ ಎಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇರೋದು. ಸೊ ಬ್ಲೋಯರ್ ಅಷ್ಟೇ, ನಿಮ್ಗೆ ಎದ್ದಾಗ ನಿಮ್ಗೆ ಆಟೋಮೆಟಿಕ್ ರನ್ ಆಗುತ್ತೆ. ಸೊ ಇಟ್ಬಿಟ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಎಲ್ಲ ಮ್ಯಾನ್ಯುಯಲ್ ಯಾವುದಿಲ್ಲ, ಎಲ್ಲ ಆಟೋಮೆಟಿಕ್. ಹೌದು. ಓಕೆ ಸರ್. ಮತ್ತೆ ಬಂದು ಪ್ರತಿಯೊಂದು ಸರ್ವಿಸ್ ಏನ್ ಮಾಡ್ತಾರೋ ಅದಕ್ಕೆಲ್ಲ ನಾವ್ ಹತ್ರ ಇರೋದು ಎಕ್ವಿಪ್ಮೆಂಟ್ಸ್ ಏನಿದೆ ಅಂದ್ರೆ ಈಸಿಯಾಗಿ ಕಲಿಬಹುದು. ಆ ತರ ಎಕ್ವಿಪ್ಮೆಂಟ್ಸ್ ಇರೋದು. ಈಗ ನೋಡಿ, ಇದು ಬಂದು ಹೊಸದಾಗಿ ಬಂದಿರೋದು. ಇದು ನೋಡಿ, ತುಂಬಾ ನೀವು ಡಿಸ್ಪ್ಲೇ ಹಾಕ್ಸಿದ್ರಿ ಯಾವತ್ತಾದ್ರು? ಹಾಕ್ಸಿದೀನಿ ಸರ್. ಡಿಸ್ಪ್ಲೇ ಹಾಕ್ಸಿದ್ರಲ್ವಾ? ಎಷ್ಟು ಡಿಸ್ಪ್ಲೇ ಹಾಕೋರು ಏನ್ ಮಾಡ್ತಾರೆ ಅಂದ್ರೆ ನಿಮ್ ಮೊಬೈಲ್ ಗೆ ಲಬ್ಬರ್ ಬ್ಯಾಂಡ್ ಹಾಕಿ ಸುತ್ಕೊಡ್ತಾರೆ. ಸೊ ಇದು ಬಂದು ನೋಡಿ ಹೊಸದಾಗಿ ಲಾಂಚ್ ಆಗಿರೋದು ಇದು. ಸೊ ಇದ್ರಲ್ಲೇ ನಾವು ನಿಮ್ಮ ಡಿಸ್ಪ್ಲೇನ ಇಟ್ಟು ಇಲ್ಲಿ ಪವರ್ ಇದೆ, ಪವರ್ ಕೊಟ್ಬಿಟ್ರೆ ಹೀಟ್ ಆಗುತ್ತೆ. ಹೀಟ್ ಆಪ್ಷನ್ ಕೂಡ ಇದೆ, ಅದ್ ಮಾಡಿ ನಿಮ್ಗೆ ಲಾಕ್ ಮಾಡ್ಬೋದು. ಸೊ ಈ ತರ ಲಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪ್ರಾಪರ್ ಆಗಿ ಎಲ್ಲಾ ಕಡೆ ಗಮ್ ಕ್ಲೀನ್ ಆಗಿ ಅಂಟ್ಕೊಳ್ಳುತ್ತೆ. ಒಂದು ಲೆವೆಲ್ ಅಲ್ಲಿ ಎಲ್ಲಾ ಕಡೆ ಅಂಟ್ಕೊಳ್ಳುತ್ತೆ. ಈಗ ಸಪೋಸ್ ಟೆಕ್ನಿಷಿಯನ್ ಏನಾದ್ರು ಒಂದ್ ಕಡೆ ಜಾಸ್ತಿ ಹಾಕಿರ್ತಾನೆ, ಒಂದ್ ಕಡೆ ಕಡಿಮೆ ಹಾಕಿರ್ತಾನೆ. ಸೊ ಅಂತ ಟೈಮ್ ಅಲ್ಲಿ ಮಷೀನ್ ಅಲ್ಲಿ ಮಾಡಿದ್ರೆ ಪ್ರಾಪರ್ ಆಗಿ ಫಿನಿಶಿಂಗ್ ಬರುತ್ತೆ. ಕಸ್ಟಮರ್ ಗೆ ನೀವು ಇದ್ರಲ್ಲಿ ಮಾಡ್ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡಿಸ್ಪ್ಲೇ ಹಾಕಿರೋ ಫೀಲ್ ಗೊತ್ತಾಗುತ್ತೆ. ಸೈಡ್ ಅಲ್ಲೆಲ್ಲ ಗಮ್ ಬಂದ್ಬಿಟ್ಟಿರುತ್ತಲ್ವಾ, ಸೊ ಇದ್ರಲ್ಲಿ ಮಾಡೋದ್ರಿಂದ ಸೈಡ್ ಅಲ್ಲಿ ಗಮ್ ಬಂದ್ರು ನಿಮ್ಗೆ ಆ ಫಿನಿಶಿಂಗ್ ಬರುತ್ತೆ. ಟೂಲ್ಸ್ ಸರ್ ಏನೇನು ಇಟ್ಟಿದ್ದೀರಾ? ಇದೆಲ್ಲ ಐಫೈ ಟೂಲ್ಸ್ ಸರ್. ಇದೆಲ್ಲ ಫುಲ್ ಪ್ರೀಮಿಯಂ ಟೂಲ್ಸ್ ಬರುತ್ತೆ. ಪ್ರಾಪರ್ ಆಗಿ ಪ್ರೀಮಿಯಂ ಆಗಿ ನಾವು ಹೇಳ್ಕೊಡ್ತೀವಿ. ಏನೇನ್ ಹೇಳ್ಕೊಡ್ತೀವಿ ಅಂತ ನಾನು ಈಗ ಹೇಳ್ತೀನಿ ನೋಡಿ ಸರ್. ಮೈನ್ ನಮ್ದು ಟೆಂಪರ್ ಗ್ಲಾಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಮೇಬಿ ಬೇಸಿಕ್ ಒಂದು ಮೊಬೈಲ್ ಅಂಗಡಿ ನಡೆಸಬೇಕಾದ್ರೆ ಅವ್ನಿಗೆ ಏನೇನ್ ಟ್ರೈನಿಂಗ್ ಬೇಕೋ ಪ್ರತಿಯೊಂದು ನಾವು ಇಲ್ಲಿಂದಾನೆ ಕಳ್ಸಿಕೊಡ್ತೀವಿ. ಫಸ್ಟ್ ಆಗಿ ಏನಂದ್ರೆ ಅಪ್ಲೈಂಗ್ ಟೆಂಪರ್ ಗ್ಲಾಸ್ ಅಪ್ಲೈ ಮಾಡೋದು ಕಳ್ಸಿಕೊಡ್ತೀವಿ. ಟೆಂಪರ್ ಗ್ಲಾಸ್ ಅಪ್ಲೈ ಮಾಡೋದು ಮೈನ್. ಇವಾಗ ಏನಂದ್ರೆ ತುಂಬಾ ಜನ ಏನಂದ್ರೆ ಡೈರೆಕ್ಟ್ ಮೊಬೈಲ್ ಕೊಟ್ಬಿಡ್ತಾರೆ. ಮೊಬೈಲ್ ಇಲ್ಲ, ಅವ್ರಿಗೆ ಫಸ್ಟ್ ಟೆಂಪರ್ ಗ್ಲಾಸ್ ಹಾಕೋದು ಕಲಿಸ್ಬೇಕು, ಆಮೇಲೆ ಅಲ್ವಾ ಅವ್ರ ಮೊಬೈಲ್ ಅಂಗಡಿ ಓಪನ್ ಮಾಡಕ್ಕಾಗೋದು. ಅದಾದ್ಮೇಲೆ ಸ್ಕ್ರೀನ್ ಗಾರ್ಡ್, ಈಗ ಹೊಸದಾಗಿ ಬಂದಿದೆಯಲ್ವಾ ಸ್ಕ್ರೀನ್ ಗಾರ್ಡ್ ಅಪ್ಲೈ ಮಾಡೋದು, ಅದು ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಮೊಬೈಲ್ ಸ್ಕಿನ್ ಅದು ಟ್ರೈನಿಂಗ್ ಕೊಡ್ತೀವಿ. ಅದಾದ್ಮೇಲೆ ನಿಮ್ಗೆ UV ಟೆಂಪರ್ ಗ್ಲಾಸ್ ಹಾಕೋದು. ಈಗ ನೀವು ಆ ಮೊಬೈಲ್ ಗ್ಲಾಸ್ ಅಂಟ್ಕೊಂಡ್ಬಿಡುತ್ತಲ್ವಾ, ಲಿಕ್ವಿಡ್ ಹಾಕ್ತಾರೆ. ಆಕ್ಚುಲಿ ಆ ಲಿಕ್ವಿಡ್ ಕರೆಕ್ಟ್ ಆಗಿ ಹಾಕಿದ್ರೆ ಆತರ ಆ ಲಿಕ್ವಿಡ್ ಅಲ್ಲಿ ಕೂಡ ನಿಮ್ಗೆ ಏನು ವಿಷಯ ಇಲ್ಲ. ಮತ್ತೆ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಯಾವ ಟೆಂಪರ್ ಗ್ಲಾಸ್ ಚೆನ್ನಾಗಿದೆ ಅಂತ ಕೂಡ ನಾವೇ ರೆಫರ್ ಮಾಡ್ತೀವಿ. ಹೌದು. ಇವಾಗ ಟೆಂಪರ್ ಗ್ಲಾಸ್ ಅಲ್ಲಿ ಸಾವಿರಾರು ಟೆಂಪರ್ ಗ್ಲಾಸ್ ಕಂಪ್ನೀಸ್ ಇದೆ. ಅದ್ರಲ್ಲಿ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ನಾವು ರೆಫರ್ ಮಾಡ್ತೀವಿ. ಸ್ಕ್ರೀನ್ ಗಾರ್ಡ್ ಅಲ್ಲಿ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ರೆಫರ್ ಮಾಡ್ತೀವಿ. ಅಂಡ್ ಮೊಬೈಲ್ ಸ್ಕಿನ್ ಅಲ್ಲಿ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಯಾವ ಕ್ವಾಲಿಟಿ ತಗೊಂಡ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಅದು ಡಿಫ್ರೆನ್ಸ್ ಹೇಳ್ಕೊಡ್ತೀವಿ.
UV ಟೆಂಪರ್ ಗ್ಲಾಸ್ ಅಲ್ಲಿ ಯಾವ ಬ್ರ್ಯಾಂಡ್ ಚೆನ್ನಾಗಿದೆ, ಯಾವ ಲಿಕ್ವಿಡ್ ಹಾಕ್ಬೇಕು, ಎಷ್ಟು ದಿನ ಇರಬೇಕು ಅಂತ ಪ್ರತಿಯೊಂದು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ ನಾವು. ಈ 4 ಸ್ಟೆಪ್ ಆಮೇಲೆ ಮೊಬೈಲ್ ಎಕ್ವಿಪ್ಮೆಂಟ್ಸ್ ಗೆ ಹೋಗ್ತೀವಿ ನಾವು. ಮೊಬೈಲ್ ಅಲ್ಲಿ ಹೋಗಿ ಫಸ್ಟ್ ಅವ್ರಿಗೆ ಡಿಸ್ಪ್ಲೇ ಹೇಳ್ಕೊಡ್ತೀವಿ, ಬ್ಯಾಟ್ರಿ ಬಗ್ಗೆ ಹೇಳ್ಕೊಡ್ತೀವಿ ನಾವು. ಮೊಬೈಲ್ ಬ್ಯಾಟ್ರಿ ಚೇಂಜ್ ಮಾಡೋದು ಸರ್. ಅದಾದ್ಮೇಲೆ ಪಿನ್ ಸರ್, ಚಾರ್ಜಿಂಗ್ ಪಿನ್ ಬರುತ್ತಲ್ವಾ, ಚಾರ್ಜಿಂಗ್ ಪಿನ್, ಮೈಕ್, ನೆಟ್ವರ್ಕ್ ಕೇಬಲ್ ಇವೆರಡು ಒಂದೇ ಇದ್ರಲ್ಲಿ ಬರುತ್ತೆ. ಸೊ ಆ ಮೂರನ್ನು ಹೇಳ್ಕೊಡ್ತೀವಿ. ಕ್ಯಾಮ್ರಾ ಬಗ್ಗೆ ಏನು, ಕ್ಯಾಮ್ರಾ ಎರರ್ ಬಂದ್ರೆ ಏನ್ ಮಾಡ್ಬೇಕು, ಕ್ಯಾಮ್ರಾದಲ್ಲಿ ಯಾವ ಕ್ವಾಲಿಟಿ ಇದೆ, ಅದು ಮಾರ್ಕೆಟ್ ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ. ಅದಾದ್ಮೇಲೆ ಮೊಬೈಲ್ ಫಿಂಗರ್ ಸೆಟಪ್ ಅಂತ, ಈಗ ಡಿಸ್ಪ್ಲೇ ಹಾಕ್ತಾರೆ, ಕೆಲವೊಂದ್ಸರಿ ಫಿಂಗರ್ ವರ್ಕ್ ಆಗಲ್ಲ, ಅವಾಗ ಏನಂದ್ರೆ ಕಾನ್ಫಿಗರೇಷನ್ ಮಾಡ್ಬೇಕಾಗುತ್ತೆ. ಸೊ ಕಾನ್ಫಿಗರೇಷನ್ ಮಾಡೋದು ಯಾವ ತರ ಅಂತ ನಾವ್ ಹೇಳ್ಕೊಡ್ತೀವಿ. ಅದನ್ನು 5 ಸ್ಟೆಪ್ ಇದೆ, ಅದನ್ನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ. ಆಮೇಲೆ ಮೊಬೈಲ್ ಫುಲ್ ಪಾರ್ಟ್ಸ್ ಟೂರ್ ಅಂದ್ರೆ ಮೊಬೈಲ್ ಅಲ್ಲಿ ಏನೇನ್ ಪಾರ್ಟ್ಸ್ ಬರುತ್ತೆ, ಮತ್ತೆ ಅದನ್ನೆಲ್ಲ ಬಿಚ್ಚೋದು ಹೆಂಗೆ, ಮತ್ತೆ ಅದೇ ತರ ಅದನ್ನ ಲಾಕ್ ಮಾಡೋದು ಹೆಂಗೆ, ಅದಕ್ಕೆಲ್ಲ ಈಗ ಟೋಟಲ್ ಆಗಿ ಮೊಬೈಲ್ ತೆಗೆದು ಬಿಡ್ತಾರೆ, ಮತ್ತೆ ಹಾಕು ಅಂತ ಹೇಳಿದ್ರೆ ಯಾವ ಪಾರ್ಟ್ಸ್ ಎಲ್ಲಿ ಬರುತ್ತೆ ಅಂತ ಅವ್ರಿಗೆ ನೆನ್ಪಿಟ್ಕೊಳಕ್ಕಾಗಲ್ಲ. ಸೊ ಅದಕ್ಕೆಲ್ಲ ಕೆಲವೊಂದು ಟ್ರಿಕ್ಸ್ ಇದಾವೆ, ಅದು ಹೇಳ್ಕೊಡ್ತೀವಿ. ಸೊ ಅದಾದ್ಮೇಲೆ ಫೈನಲ್ ಆಗಿ ಇಷ್ಟು ಕಲ್ತ ಮೇಲೆ ಸೊ ಜಾಬ್ ನ ನಾವೇ ಪ್ರೊವೈಡ್ ಮಾಡ್ತೀವಿ. ನಾವೇ ಪ್ರೊವೈಡ್ ಮಾಡ್ತೀವಿ. ಆಗ್ಲೇ ಹೇಳ್ದಿರೋ ತರ ಅವ್ರು ಯಾವ ಡಿಸ್ಟಿಕ್ ಇಂದ ಬಂದಿರ್ತಾರೋ ಅದೇ ಡಿಸ್ಟಿಕ್ ಅಲ್ಲಿ ನಾವು ಜಾಬ್ ಪ್ರೊವೈಡ್ ಮಾಡ್ತೀವಿ. ಅದನ್ನ ಅವರು ಲಾಸ್ಟ್ ಅಲ್ಲಿ ಕ್ಲಾಸ್ ಆದ್ಮೇಲೆ ಅಲ್ಲ, ಕ್ಲಾಸ್ ತಗೊಳಕ್ ಮುಂಚೆನೆ ಅವ್ರನ್ನ ಜಾಬ್ ನ ನಾವು ಕನ್ಫರ್ಮ್ ಮಾಡಿರ್ತೀವಿ. ಇವತ್ತು ಬಂದು ಅಡ್ಮಿಷನ್ ಆದ್ರೆ ಅನ್ಕೊಳ್ಳಿ, ಅಡ್ಮಿಷನ್ ಆಗಿ ಅವತ್ತೇ ಅವ್ರದ್ದು ಸರ್ ನಿಮ್ದು ಈ ಶಾಪ್ ಅಲ್ಲಿ ಇಲ್ಲಿ ನಿಮ್ಗೆ ಜಾಬ್ ಇರುತ್ತೆ, ಸ್ಯಾಲ್ರಿ ಇಷ್ಟಿಂದ ಇಷ್ಟಿರುತ್ತೆ, ಅದನ್ನ ಅವ್ರಿಗೆ ಅವತ್ತು ಓಕೆ ಅಂತ ಹೇಳಿದ್ಮೇಲೆ ಅವ್ರನ್ನ ಅಡ್ಮಿಷನ್ ಮಾಡ್ತಾರೆ. ಯಾರೆಲ್ಲ ಕೋರ್ಸ್ ನ ಮಾಡ್ಬೋದು ಸರ್? ಇದು ಕೋರ್ಸ್ ಮಾಡೋದಕ್ಕೆ ಎಜುಕೇಶನ್ ಅಂಡ್ ಕ್ವಾಲಿಫಿಕೇಶನ್ ಮ್ಯಾಟ್ರ್ ಇರಲ್ಲ. ಒಂದು ನಂಬರ್ಸ್ ನಾಲೆಡ್ಜ್ ಇದ್ರೆ ಸಾಕು. ಆ ನಂಬರ್ಸ್ ನಾಲೆಡ್ಜ್ ಇದ್ರೆ ಈ ಕೋರ್ಸ್ ಕಲಿಬಹುದು. ಅದು ಇಷ್ಟೇ 7ನೇ ತರಗತಿ 8ನೇ ತರಗತಿ 9ನೇ ತರಗತಿ ಅಂತ ಏನಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಏಜ್ ಏನಾದ್ರು ಲಿಮಿಟ್ ಇದೆಯಾ ಸರ್ ಕಲಿಯೋದಕ್ಕೆ? ಏಜ್ ಅಂದ್ರೆ 18+ ಇದೆ ಸರ್. 18+ ಇದೆ. ಹೌದೌದು, ಯಾಕಂದ್ರೆ 18+ ನಾವು ಜಾಬ್ಗೆಲ್ಲ ತಗೊಳ್ಳೋದು ಆಗಿರೋದ್ರಿಂದ 18+ ಕೊಡ್ಬೇಕು. ಓಕೆ ಸರ್. ಈಗ ತುಂಬಾ ದೂರದಿಂದ ಬರ್ತಾರೆ ಸರ್, ಈಗ ಔಟ್ ಆಫ್ ಬೆಂಗಳೂರು, ಅವ್ರಿಗೆಲ್ಲ ಹೆಂಗೆ ಸರ್? ಔಟ್ ಆಫ್ ಬೆಂಗಳೂರು ಅವ್ರಿಗೆ ಪಕ್ಕದ ಇದ್ರ ನಮ್ಮ ಇನ್ಸ್ಟಿಟ್ಯೂಟ್ ಪಕ್ಕದಲ್ಲೇ PGs ಇದೆ. ಇಲ್ಲ ಅದು ಬೇಡ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಇದೆ, ಒಂದು 10-15 PGs ಇದೆ. ವಿತಿನ್ ಒಂದು 50 ಮೀಟರ್ ಅಲ್ಲೇ ಒಂದು 10-15 PGs ಇದೆ. ಅದ್ರಲ್ಲಿ ನಾವು ಟೈ ಅಪ್ ಆಗಿದೀವಿ. ಅವ್ರಿಗೆ PG ಮತ್ತೆ 3 ಹೊತ್ತು ಊಟ ನಾವೇ ನೋಡಿ. ಕೋರ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಏನಾದ್ರು ಸರ್ಟಿಫಿಕೇಟ್ ಕೊಡ್ತೀರಾ ಸರ್ ನೀವೇನಾದ್ರು? ಹೌದೌದು ಸರ್, ನಮ್ದು ಸೂಕ್ಷ್ಮ ಜ್ಞಾನ ಮೊಬೈಲ್ ಇನ್ಸ್ಟಿಟ್ಯೂಟ್ ಅಂದ್ರೆ ಟ್ರಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಅದ್ರ ಮುಖಾಂತರ ಇಲ್ಲಿ ಕಲ್ತವ್ರಿಗೆ ಯಾವ ಕೋರ್ಸ್ ಕಲ್ತಿದಾರ ಅನ್ನೋ ಮ್ಯಾಟ್ರ್ ಸಮೇತ ನಾವು ಸರ್ಟಿಫಿಕೇಟ್ ಕೊಡ್ತೀವಿ. ಒಂದು ಬ್ಯಾಚ್ಗೆ ಎಷ್ಟು ಜನ ಆಗ್ತಾರೆ ಸರ್? ಸರ್ ಒಂದು ಬ್ಯಾಚ್ಗೆ ಈಗ ನಾವು ಓನ್ಲಿ ಬೇಸಿಕ್ ಮಾತ್ರ ಸ್ಟಾರ್ಟ್ ಮಾಡಿರೋದು. ಏನೂ ಗೊತ್ತಿಲ್ಲ ಅಂತಾರಲ್ಲ ಅಂತವ್ರಿಗೆ ಫಸ್ಟ್ ಬೇಸಿಕ್ ಕಲ್ತ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸ್ವಲ್ಪ ಬೇಸಿಕ್ ಎಲ್ಲ ಗೊತ್ತು ಅನ್ನೋರ್ಗೆ ಚಿಪ್ ಲೆವೆಲ್ ಕಲ್ತ್ಕೋಬೇಕಾಗುತ್ತೆ. ಅದು ಚಿಪ್ ಲೆವೆಲ್ ಗೊತ್ತು ಅನ್ನೋರ್ಗೆ OC ಅಂತೀವಿ. OC ಅಂದ್ರೆ ಈ ಡಿಸ್ಪ್ಲೇ ಗ್ಲಾಸ್ ಹೊಡೆದೋಗಿರುತ್ತೆ, ಡಿಸ್ಪ್ಲೇ ಚೆನ್ನಾಗಿರುತ್ತೆ. ಸೊ ಆ ಗ್ಲಾಸ್ ನ ಚೇಂಜ್ ಮಾಡೋ ಕೋರ್ಸ್ ಕೂಡ ಇಲ್ಲ ಮಾಡಿಸ್ಕೊಡ್ತೀವಿ. ಅದು ಆ 2 ಕ್ಲಾಸ್ ಬಂದು ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ. ಈ ಮಂತ್ ಇಂದ ಓನ್ಲಿ ಬೇಸಿಕ್ ಮಾತ್ರ ಓಪನ್ ಆಗಿದೆ. ಸರ್ ಇದು ಟ್ರೈನಿಂಗ್ ಎಲ್ಲ ಹೆಂಗ್ ಕೊಡ್ತೀರಾ ಸರ್? ಬರೀ ಥಿಯರಿ ಇರುತ್ತಾ, ಪ್ರಾಕ್ಟಿಕಲ್ ಇರುತ್ತಾ ಸರ್? ಟ್ರೈನಿಂಗ್ ಯಾವ ತರ ಕೊಡ್ತೀವಿ ಅಂತ ಹೇಳಿದ್ರೆ, ಡೇ ಫಸ್ಟ್ ಮೇಲೆ ರಿಪೇರಿ ಆಗಿರೋ ಮೊಬೈಲ್ ಅವ್ರ ಕೈ ಕೊಡ್ತೀವಿ. ಸೊ ಅದನ್ನ ಅವ್ರು ರೆಡಿ ಮಾಡಿ ಆಚೆ ಹೋಗ್ಬೇಕು. ಸೊ ಆ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ಧೈರ್ಯ ಬರುತ್ತೆ. ಪ್ರಾಕ್ಟಿಕಲ್ ಆಗಿ ಹೌದು ನಾನು ಮಾಡಿದೀನಿ, ನಾನು ಮಾಡಿದೀನಿ ಅಂತ ಒಂದು ಇಲ್ಲಿ ಧೈರ್ಯ ಬರುತ್ತೆ. ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ನಾನು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಇರುತ್ತೆ. ಸೊ ಡೇ ಫಸ್ಟ್ ಇಂದಾನೆ ಅವ್ರ ಮೊಬೈಲ್ ಕೊಡ್ತೀವಿ. ಆ ಮೊಬೈಲ್ ಹಾಳಾದ್ರೂನು ಏನಾದ್ರೂನು ಯಾವುದೇ ತರ ಚಾರ್ಜ್ ಇಲ್ಲ. ಬಟ್ ಅವ್ರನ್ನ ಇಲ್ಲಿಂದ ಧೈರ್ಯವಾಗಿ ನಾನು ಕಲ್ತಿದ್ದೀನಿ ಅನ್ನೋ ಭರವಸೆ ಅವ್ರ ಮೈಂಡ್ ಅಲ್ಲಿ ಬರೋವರೆಗೂ ನಾವು ಇಲ್ಲೇ ಇಡಿಸ್ಕೊಂತೀವಿ ಸರ್. ಆಕ್ಚುಲಿ ಬಂದು ಕೋರ್ಸ್ ಇರೋದು ಬಂದು 25 ದಿನ ಇದೆ. ಸೊ 25 ದಿನ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಬೆಳಿಗ್ಗೆ 10 ರಿಂದ 1 ಗಂಟೆ ಗಂಟ ಕೋರ್ಸ್ ಇದಿರುತ್ತೆ. ನಾವು ಹೇಳ್ಕೊಡ್ತೀವಿ ಯಾವ ತರ ಮಾಡೋದು ಏನು ಅಂತ. ಸೊ ಅವ್ರಿಗೆ ನಾವು ಹೇಳ್ಕೊಡೋದ್ರಲ್ಲಿ ಏನಾದ್ರು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ 1 ರಿಂದ 4 ಗಂಟೆ ಗಂಟ ಇಲ್ಲೇ ಇದ್ಕೊಂಡು ಕಲ್ತ್ಕೊಂಡು ಮತ್ತೆ ಮನೆಗೆ ಹೋಗ್ತೀವಿ. ಮಾಡ್ಬೋದು. ಎಕ್ಸ್ಟ್ರಾ ಕ್ಲಾಸಸ್ ಇಲ್ಲಿದ್ದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ನಮ್ಮನ್ನ ಕೇಳಿದ್ರೆ ನಾವು ಅವ್ರ ಪಕ್ಕದಲ್ಲಿ ಸಪರೇಟ್ ಆಗಿ ನಿಂತ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಬಿಸ್ನೆಸ್ ಮಾಡೋವರೆಗೂ ನಮ್ ಕಡೆಯಿಂದ ಒಂದು ಆಫರ್ ಇದೆ ಸರ್. ಈ ತರ ಬಿಸ್ನೆಸ್ ಮಾಡ್ತಾ ಇದೀನಿ, ಯಾವ ಲೊಕೇಶನ್ ಅಲ್ಲಿ ಮಾಡ್ಬೋದು ಅಂತ ನನ್ನ ಕೇಳಿದ್ರೆ ಒಂದು ಲೊಕೇಶನ್ ನಾವೇ ತಿಳಿಸ್ಕೊಡ್ತೀವಿ. ವುಡ್ ವರ್ಕ್ ಬೇಕಂದ್ರೆ ವುಡ್ ವರ್ಕ್ ರೆಡಿ ಮಾಡೋರು ನಾವೇ ಕಳಿಸ್ಕೊಡ್ತೀವಿ. ಬೋರ್ಡ್ ವರ್ಕ್ ಮಾಡ್ಬೇಕನ್ನೋರು ಬೋರ್ಡ್ ವರ್ಕ್ ನಾವೇ ಮಾಡಿಸ್ಕೊಳಿಸ್ತೀವಿ. ಅಂಡ್ ಪ್ರತಿ ಒಂದು ಈ ತರ ಯಾವ ಶಾಪ್ ಅಲ್ಲಿ ಎಲ್ಲಿ ಕಡಿಮೆ ಸಿಗುತ್ತೆ ಅನ್ನೋದನ್ನ ನಾವ್ ಇಲ್ಲಿಂದಾನೆ ರೆಫರ್ ಮಾಡ್ತೀವಿ. ಇಲ್ಲಿ ಬಂದು ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ನೋಡಿ, ನಾವು ಮಾತಾಡೋ ರೀತಿ ಎಲ್ಲ ನೋಡಿ ಕೋರ್ಸ್ ಬೇಕಾದ್ರೆ ತಗೋಬಹುದು. ಸಪೋಸ್ ಇನ್ನೊಂದು ಆಫರ್ ಇದೆ,
ನಾವು ಹೇಳ್ಕೊಡೋ ರೀತಿ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಏನಾದ್ರು ನಮ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಅಮೌಂಟ್ ಏನಿದೆಯೋ ಅದನ್ನ ನಾವು ರಿಫಂಡ್ ಮಾಡ್ತೀವಿ. 100% ಮಾಡ್ತೀವಿ. ಇಲ್ಲಿ ಬಂದ್ರೆ ಯಾರು ಫ್ರಾಡ್ ಆಗ್ಬಾರ್ದು ಸರ್. ಓಕೆ ಸರ್. ನಾವು ಈ ಕಾನ್ಸೆಪ್ಟ್ ತಂದಿರೋದೇ ಒಂದ್ 4 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ. ಓಕೆ. ಈ ಹೆಲ್ಪ್ ಆತರ ಹೆಲ್ಪ್ ಆಗ್ತಾ ಇಲ್ಲ ಅಂದ್ರೆ ಅಮೌಂಟ್ ನಾವು ರಿಫಂಡ್ ಮಾಡ್ತೀವಿ. ಓಕೆ ಸರ್. ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಫೀಲ್ಡ್ ಅಲ್ಲಿ? ಸರ್ ನಾನು 2015ರಲ್ಲಿ ನಾನು ಈ ಫೀಲ್ಡ್ ಬಂದಿದ್ದು. ಓಕೆ. ಈಗ ಹತ್ತತ್ರ 11 ವರ್ಷ 12 ವರ್ಷ ಆಗ್ತಾ ಇದೆ. 12 ವರ್ಷದಿಂದಾನು ಇದೇ ಫೀಲ್ಡ್ ಅಲ್ಲೇ ಇದ್ದೀವಿ. ಓಕೆ. ನನಗೆ ಏನಂದ್ರೆ ನನಗಾಗಿರೋ ಮೋಸ ಬೇರೆ ಯಾರಿಗೂ ಆಗ್ಬಾರ್ದು ಅಂತ ನಾನು ಈ ಫೀಲ್ಡ್ಗೆ ಬಂದಿದ್ದೆ. ಓಕೆ ಸರ್. ಓಕೆ. ಸೊ ನಾನ್ ಕಲಿಬೇಕಾದ್ರೆ ಎಕ್ವಿಪ್ಮೆಂಟ್ಸ್ ಏನು ಕೊಡ್ತಾ ಇದ್ದಿಲ್ಲ. ಓಕೆ. ಎಲ್ಲಾ ವಿಡಿಯೋದಲ್ಲಿ ಹೇಳ್ಕೊಡ್ತಾರೆ, ಕೈಗೆ ಮೊಬೈಲ್ ಯಾರು ಕೊಡ್ತಾ ಇದ್ದಿಲ್ಲ. ಮೊಬೈಲ್ ಟೆಕ್ನಿಷಿಯನ್ ಅಂದ್ರೇನೆ ಕೈಗೆ ಕೊಟ್ಟು ಅದು ಈ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಅನ್ನೋದನ್ನೇ ಪ್ರಾಬ್ಲಮ್ ಕ್ಲಿಯರ್ ಅಂತ ಹೇಳ್ತೀವಿ. ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಡಿಯೋ ಆನ್ ಮಾಡ್ಬಿಡ್ತಾರೆ, ವಿಡಿಯೋ ನೋಡ್ಕೊಂಡು ಕಲೀರಿ ಅಂತ ಹೇಳ್ತಾರೆ. ವಿಡಿಯೋ ನೋಡ್ಕೊಂಡು ಕಲಿಯಕ್ಕಾಗಲ್ಲ. ಆದ್ರಿಂದ ನಾವು ಈ ಕಾನ್ಸೆಪ್ಟ್ ನ ತಗೊಂಡ್ಬಂದಿರೋ ಸರ್. ಸರ್ ಅಷ್ಟೇನಾ, ಏನಾದ್ರು ಇದೆಯಾ ಸರ್ ಹೇಳೋದಕ್ಕೆ? ನೀವು ಪೆಂಡಿಂಗ್ ಇದೆ ನಮ್ದು ಒಂದು ಸಣ್ಣ ಸಮಾಜ ಸೇವೆ ಅನ್ಕೊಳ್ಳಿ. ಓಕೆ. ಏನಿಲ್ಲ, ಇನ್ಸ್ಟಿಟ್ಯೂಟ್ ಅಲ್ಲಿ 22 ಟೇಬಲ್ಸ್ ಇದೆ ಸರ್. 20 ಟೇಬಲ್ಸ್ ಗೆ ಬಂದು ಸ್ಟೂಡೆಂಟ್ಸ್ ಕೊಟ್ಟಿದೀವಿ. ಓಕೆ. ಒಂದು ಮಾಸ್ಟರ್ ಟೇಬಲ್ ಅಂತ ಇದೆ, ಅದು ಬಿಟ್ಟು ಇನ್ನೊಂದು ಟೇಬಲ್ ಮಾತ್ರ ಪೆಂಡಿಂಗ್ ಇದೆ. ಎವ್ರಿ ಅಡ್ಮಿಷನ್ ಅಲ್ಲಿ ಒಂದು ಬ್ಯಾಚ್ ಅಲ್ಲಿ ಒಬ್ಬರಿಗೆ ಒಂದು ಅಡ್ಮಿಷನ್ ಫ್ರೀ ಕೊಡ್ತೀವಿ. ಅದು ಹ್ಯಾಂಡಿಕ್ಯಾಪ್ ಆಗಿರ್ಬೇಕು. ಬರೋ ಹ್ಯಾಂಡಿಕ್ಯಾಪ್ ನಿಮ್ಮ ಸರ್ಟಿಫಿಕೇಟ್ ತಗೊಬನ್ನಿ, ಎಲ್ಲ ಚೆಕ್ ಮಾಡಿಸ್ತೀನಿ. ಓಕೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ಯಾಚ್ ಅಲ್ಲಿ ಒಂದು ಅಡ್ಮಿಷನ್ ಹ್ಯಾಂಡಿಕ್ಯಾಪ್ ಅಂತ ಸಪರೇಟ್ ಆಗಿರ್ತೀವಿ. ಇದು ಈ ಒಂದು ಬ್ಯಾಚ್ ಅಲ್ಲ, ಇಯರ್ಲಿ ಈ ನಮ್ಮ ಇನ್ಸ್ಟಿಟ್ಯೂಟ್ ಇರೋವರೆಗೂ ಒಂದು ಹ್ಯಾಂಡಿಕ್ಯಾಪ್ಗೆ ಫ್ರೀ ಆಗಿ ಅಡ್ಮಿಷನ್ ಮಾಡಿಸ್ತೀವಿ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ಸರ್ ಲೊಕೇಶನ್ ಬಂದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಹೋಂಡಾ ಶೋರೂಮ್ ಬರುತ್ತೆ. ಹೋಂಡಾ ಶೋರೂಮ್ ಪಕ್ಕದಲ್ಲಿ ನಿಮ್ಗೆ ಒಂದು ಮಣ್ಣಿನ ರೋಡ್ ಬರುತ್ತೆ. ಸೊ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಫಸ್ಟ್ ರೈಟ್ ಅಲ್ಲಿ ಈ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್.